ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಕಡಲೆಬೇಳೆ ಮತ್ತು ಸಾಬಕ್ಕಿ ಹಾಕಿ ಪಾಯಸ ರೆಡಿ ಮಾಡ್ತಾ ಇದ್ದೀನಿ. ಈ ಪಾಯಸವನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಈಗ ಇದನ್ನು ಕುಕ್ಕರಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ತೊಳೆದುಕೊಳ್ಬೇಕು. ಫ್ರೆಂಡ್ಸ್, ನಾನು ಸಣ್ಣ ತಂಬಿಗೆಯಲ್ಲಿ 1.5 ತಂಬಿಗೆ ನೀರು ಹಾಕಿಕೊಳ್ತಾ ಇದ್ದೀನಿ. ದೊಡ್ಡ ಲೋಟ ಇದ್ದರೆ ಅದರಲ್ಲಿನೂ ನೀರು ಹಾಕ್ಕೊಳ್ಬೋದು, 1.5 ಲೋಟ ನೀರು. ಈಗ ಇದನ್ನು ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊಳ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ಒಂದು ತೆಂಗಿನಕಾಯಿ ತುರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಮೊದಲನೇ ಸಲ ರುಬ್ಬಿದ ಕಾಯಿ ಹಾಲನ್ನು ಸಪ್ರೇಟಾಗಿ ತೆಗೆದು ನಂತರ ಅದೇ ಮಿಕ್ಸಿ ಜಾರ್ಗೆ ಹಿಂಡಿದ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ತೆಳುಕಾಯಿ ಹಾಲನ್ನು ತೆಗೆದುಕೊಳ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ ದಪ್ಪಕಾಯಿ ಹಾಲು ಮತ್ತು ತೆಳುಕಾಯಿ ಹಾಲನ್ನು ಎರಡಾಗಿ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ. ತೆಳುವಾದ ಕಾಯಿ ಹಾಲನ್ನು ಒಂದು ಸ್ಟೀಲ್ ಬೊಗಣಿಗೆ ಹಾಕಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಸಾಬಕ್ಕಿ ನೋಡಲಿಕ್ಕೆ ಈ ರೀತಿಯಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ ಒಮ್ಮೆ ತೊಳೆದುಕೊಳ್ಬೇಕಾಗ್ತದೆ. ಇದರಲ್ಲಿ 1 ಪಾವು ಸಾಬಕ್ಕಿ ಉಂಟು, 250 ಗ್ರಾಮ್ ಆಗುವಷ್ಟು ಸಾಬಕ್ಕಿಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಕಾಯಿ ಹಾಲು ಹಾಕಿದ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಗ್ಯಾಸ್ ಒಲೆ ಮೇಲಿಟ್ಟು ಮಧ್ಯಮ ಉರಿಯಲ್ಲಿ ಸ್ವಲ್ಪ ಹೊತ್ತು ಕೈ ಬಿಟ್ಟು ತಿರುಗಿಸ್ತಾ ಇರಬೇಕು, ಇಲ್ಲದ್ರೆ ಸಾಬಕ್ಕಿ ಎಲ್ಲ ತಳ ಹಿಡಿಯುವ ಸಾಧ್ಯತೆ ಇರ್ತದೆ. ಸಾಬಕ್ಕಿ ಬೇಯಿಸುವಾಗ ನೀರು ಕಡಿಮೆ ಆದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು. ನಮಗೆ ಮತ್ತೆ ದಪ್ಪಕಾಯಿ ಹಾಲು ಹಾಕಲಿಕ್ಕೆ ಇರೋದ್ರಿಂದ ನೀರು ಸ್ವಲ್ಪನೇ ಹಾಕ್ಕೊಳ್ಬೇಕು. 5 ನಿಮಿಷ ಮಧ್ಯಮ ಉರಿಯಲ್ಲಿಟ್ಟು ಕೈ ಆಡಿಸ್ತಾ ಇರಬೇಕು. ಫ್ರೆಂಡ್ಸ್, ಇವಾಗ ಸಾಬಕ್ಕಿ ಚೆನ್ನಾಗಿ ಬೆಂದಿದೆ. ಕುಕ್ಕರ್ನಲ್ಲಿರುವ ಕಡಲೆಬೇಳೆಯು ಚೆನ್ನಾಗಿ ಬೆಂದಿದೆ. ಈಗ ಈ ಕಡಲೆಬೇಳೆಯನ್ನು ನೀರು ಸಮೇತ ಈ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಆದ ನಂತರ ಪಾಯಸ ದಪ್ಪ ಇದ್ದರೆ ಸ್ವಲ್ಪ ದಪ್ಪಕಾಯಿ ಹಾಲನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಬೊಗಣಿ ಮಾತ್ರ ಹಾಕಿಕೊಳ್ತಾ ಇದ್ದೇನೆ, ಇನ್ನು ಅರ್ಧ ಉಳಿಸ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪು, 1 ಅಚ್ಚು ಬೆಲ್ಲವನ್ನು ತುಂಡು ಮಾಡಿ ಹಾಕಿಕೊಳ್ತಾ ಇದ್ದೀನಿ. ದೊಡ್ಡದು ಹಾಕಿದರೆ ಕರಗಲಿಕ್ಕೆ ತುಂಬ ಹೊತ್ತು ಹಿಡಿತದೆ, ಅದಕ್ಕೆ ತುಂಡು ಮಾಡಿ ಹಾಕಿದರೆ ಬೇಗ ಕರಗಿ ಬಿಡ್ತದೆ. ಈಗ ಇದನ್ನು ಮಧ್ಯಮ ಉರಿಯಲ್ಲಿಟ್ಟು ಸ್ವಲ್ಪ ಹೊತ್ತು ಕೈ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಫ್ರೆಂಡ್ಸ್, ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ಉಳಿದ ಕಾಯಿ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ಬೊಗಣಿ ತೊಳೆದು ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ನಾನು 1 ಚಮಚ ಏಲಕ್ಕಿ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಪಾಯಸ ಚೆನ್ನಾಗಿ ಕುದಿ ಬಂದ ನಂತರ 1 ಚಮಚ ದನದ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಪಾಯಸದ ಟೇಸ್ಟ್ ತುಂಬಾ ಸೂಪರ್ ಆಗಿರ್ತದೆ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಕಡಲೆಬೇಳೆ ಮತ್ತು ಸಾಬಕ್ಕಿ ಹಾಕಿ ಪಾಯಸ ರೆಡಿ ಆಯಿತು. ಈ ಸಿಂಪಲ್ ಆಗಿರುವ ಪಾಯಸ ರೆಸಿಪಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.